ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಜೀವಮಾನದಲ್ಲಿ ಇಂಥ ಗ್ರೇವಿಯನ್ನು ತಿಂದಿರೋಕೆ ಸಾಧ್ಯನೇ ಇಲ್ಲ, ಮಾಡಿರಂಗೂ ಇಲ್ಲ, ತಿಂದಿರಂಗೂ ಇಲ್ಲ. ಒಂದೇ ಒಂದ್ಸಾರಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಇದು ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅಂತ ಟಿಪ್ಸ್ ಟ್ರಿಕ್ಸ್ ಸರಿಯಾದ ಅಳತೆ ಪ್ರಮಾಣದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಈ ಗ್ರೇವಿಯನ್ನು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಎಲ್ಲ ಟೈಮ್ನಲ್ಲೂ ನಾವು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬಹುದು. ಸಖತ್ತಾಗಿರುತ್ತೆ, ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಬನ್ನಿ ರೆಸಿಪಿ ಶುರು ಮಾಡೋಣ, ತಡ ಮಾಡದೆ. ಮೊದಲಿಗೆ ನೋಡ್ರಿ, ನಾವು ಇದಕ್ಕೆ ಏನೇನೆಲ್ಲ ಸಾಮಗ್ರಿ ಹಾಕೋತೀವಿ ಅನ್ನೋದನ್ನ ಹೀಗೆ ಜೋಡಿಸಿಟ್ಕೊಂಡ್ಬಿಡ್ಬೇಕು. ಹೀಗೆ ಜೋಡಿಸಿಟ್ಕೊಳ್ಳೋದ್ರಿಂದ ತುಂಬಾ ನಮಗೆ ಬೆನಿಫಿಟ್ ಇದೆ, ಯಾವುದು ಮರೆಯಲ್ಲ. ನಾವು ಗ್ಯಾಸ್ ಹಚ್ಚಿ ಪಾತ್ರೆನಿಟ್ಟು ಒಂದೊಂದೇ ಸಾಮಗ್ರಿನ ಹುಡುಕ್ಯಾಡ್ಕೊಂತ ತಗೊಂಡು ಹಾಕೊಳ್ಳೋದ್ರಿಂದ ನಮಗೆ ಟೈಮ್ ವೇಸ್ಟ್ ಆಗುತ್ತೆ. ಹಾಗೆ ಒಂದು ತಗೊಂಡ್ರೆ ಒಂದು ಮರಿತೀವಿ. ಹಾಗಾಗಿ ಮುಂಚೆ ನಾವು ಈ ತರ ಜೋಡಿಸಿ ಇಟ್ಕೋಬೇಕು ಬಂಧುಗಳೇ. ನಂತರ ನೋಡ್ರಿ, ಗ್ಯಾಸನ್ನು ಹಚ್ಬಿಟ್ಟು ಒಂದು ದಪ್ಪದ ಪಾತ್ರೆಯನ್ನು ಇಟ್ಕೊಂಡೆ. ಅದರಲ್ಲಿ ಒಂದು 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕೊಂಡೆ. 1 ಹಿಡಿಯಷ್ಟು ಶೇಂಗಾ, 1-2 ಚಮಚದಷ್ಟು ಕಡಲೆಬೇಳೆ, 2 ಚಮಚದಷ್ಟು ಉದ್ದಿನಬೇಳೆ, 1.5 ಚಮಚದಷ್ಟು ಧನಿಯಾ ಕಾಳು ಹಾಕೊಂಡು ನೀಟಾಗಿ ಇದನ್ನ ಲೋ ಟು ಮೀಡಿಯಂ ಫ್ಲೇಮ್ ಹೊಂಬಣ್ಣ ಬರೋ ಹಾಗೆ ಘಮ ವಾಸನೆ ಬರಬೇಕು. ಅಲ್ಲಿವರೆಗೆ ನಾವು ಲೋ ಫ್ಲೇಮ್ ಮೇಲೆ ಚೆನ್ನಾಗಿ ಇದನ್ನ ನಾವು ಹುರ್ಕೋಬೇಕು ಬಂಧುಗಳೇ. ನೋಡ್ರಿ, ಇವಾಗ ಚೆನ್ನಾಗಿ ನಮ್ದು 90% ಆಗಿದೆ ಅಂದಾಗ ಇನ್ನು 10% ಇದೆ. ಆವಾಗ ನಾವೇನು ಮಾಡಬೇಕಂದ್ರೆ, ಈ ಖಾರಕ್ಕೆ ಅನುಗುಣವಾಗಿ ನಾವು ಹಸಿಮೆಣಸಿಗೆಯನ್ನು ಸೇರಿಸಬೇಕು. 4 ಖಾರದ ಮೆಣಸಿನ್ಕಾಯಿ, 7 ರಿಂದ 8 ಬ್ಯಾಡಿಗೆ ಮೆಣಸಿನ್ಕಾಯನ್ನ ಹಾಕೋತಾ ಇದ್ದೀನಿ. ಹಾಗೆ 1 ಇಂಚಿನಷ್ಟು ಚಕ್ಕನ ತುಂಡು ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕೊಂಡೆ. ಆಗ ನೋಡ್ರಿ, 1 ಸ್ಪೂನ್ನಷ್ಟು ಕಾಳು ಮೆಣಸು, 7 ರಿಂದ 8 ಲವಂಗ, 2-3 ಕಡ್ಡಿಯಷ್ಟು ಕರಿಬೇವು, ಫ್ರೆಶ್ ಕರಿಬೇವು, 1 ಸ್ಪೂನಷ್ಟು ಜೀರಿಗೆ. ಎಲ್ಲಾನು ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಹೊಂಬಣ್ಣ ಬರುವ ಹಾಗೆ, ಘಮ ವಾಸನೆ ಬರುವ ಹಾಗೆ ನಾವು ಇದನ್ನ ಹುರ್ಕೋಬೇಕು. ಫ್ಲೇಮನ್ನು ಹೈ ಇಡ್ಲಿಕ್ಕೆ ಹೋಗಬೇಡಿ, ಫ್ಲೇಮನ್ನು ಲೋನಲ್ಲೇ ಚೆನ್ನಾಗಿ ಹುರಿಬೇಕು. ನಾವು ಹೈ ಫ್ಲೇಮ್ ಇಟ್ಟು ನಾವು ಬೇಗನೆ ಆಗಲಿ ಅಂತ ಹುರಿದ್ರೆ ನಮ್ಮ ಎಲ್ಲ ಸಾಮಗ್ರಿ ಚೆನ್ನಾಗಿ ಘಮ ವಾಸನೆ ಬರಲ್ಲ, ಚೆನ್ನಾಗಿ ಫ್ರೈ ಆಗಲ್ಲ. ಆವಾಗ ನಮ್ಮ ಗ್ರೇವಿ ಸರಿಯಾಗಿ ಬರಲ್ಲ. ಹಾಗಾಗಿ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ನಾವು ಘಮ ವಾಸನೆ ಬರುವಾಗೆ, ಹೊಂಬಣ್ಣ ಬರುವಾಗೆ ಹುರ್ಕೋಬೇಕು ಬಂಧುಗಳೇ. ನೋಡ್ರಿ, ಇವಾಗ ಚೆನ್ನಾಗಿ ನಮಗೆ ಗೋಲ್ಡನ್ ಬ್ರೌನ್ ಕಲರ್ ಬಂತು. ಈ ಟೈಮ್ನಲ್ಲಿ ನೋಡ್ರಿ, 8 ಸ್ವಲ್ಪ ಬೆಳ್ಳುಳ್ಳಿ ಹಾಕೊಡ್ರಿ. ಬೆಳ್ಳುಳ್ಳಿ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬೇಡ್ರಿ. 7 ರಿಂದ 8. 1 ಸ್ಪೂನ್ನಷ್ಟು ಇದು ಕಾರೆಳ್ಳು ಅಂತಾರಲ್ಲ ಬಂಧುಗಳೇ, ಅದು 1 ಸ್ಪೂನ್ನಷ್ಟು ಎಳ್ಳು. ಹಾಗೆ ಅರ್ಧ ಕಪ್ಪಿನಷ್ಟು ಕೊಬ್ಬರಿ, 1 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದು ಎಲ್ಲಾನು ಹಾಕೊಂಡು ನಾವು ಈರುಳ್ಳಿ ಹಸಿ ವಾಸನೆ ಹೋಗ್ಬೇಕು ಬಂದ್ರೆ ಅಲ್ಲಿವರೆಗೆ ಹುರ್ಕೊಂಡ್ರೆ ಸಾಕಾಗತ್ತೆ. ನೆನಪಿರ್ಲಿ, ಫ್ಲೇಮ್ ಹೈ ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಫ್ಲೇಮನ್ನು ಹೈ ಮಾಡಬೇಡಿ, ಲೋ ಫ್ಲೇಮ್ಗೆ ನಾವು ಚೆನ್ನಾಗಿ ಇದನ್ನ ಹುರಿಬೇಕು. ನಮಗೆ ಜೀರಿಗೆ, ಎಳ್ಳು ಅದೆಲ್ಲ ಆಗಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಬಂಧುಗಳೇ. ಹಾಗಾಗಿ ನಾವು ಕೊನೆಯದಾಗಿ ಹಾಕಿದ್ವಿ. ಹಾಗೆ ನೋಡ್ರಿ, ಈಗ ನಮ್ಗೆ ಈರುಳ್ಳಿ ನೋಡ್ರಿ ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ನಮಗೆ ಸೀದೋದು ಬೇಡ, ರೆಡ್ ಆಗೋದು ಬೇಡ. ಸ್ವಲ್ಪ ಲೈಟಾಗಿ ಚೇಂಜ್ ಆಗಿ ಘಮ ವಾಸನೆ, ಹಸಿ ವಾಸನೆ ಹೋದರೆ ಸಾಕು ನಮಗೆ. ನೋಡ್ರಿ, ಚೇಂಜ್ ಆಯಿತು ಕಲರ್ ಇವಾಗ, ಅಲ್ವಾ? ಕಾಣ್ತಾ ಇದೆ ಅಲ್ವಾ ನಿಮಗೆ? ನೀಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ಇದು ನೋಡ್ರಿ, ಮಂಗಳೂರು ಸೌತೆಕಾಯಿ ಅಂತಾರೆ ಇದಕ್ಕೆ. ಇದು ನೋಡ್ರಿ, ನಿಮ್ ದಪ್ಪಗಿತ್ತಂದ್ರೆ ಸಿಪ್ಪೆ ತೆಗಿರಿ, ಬಲ್ತಿತ್ತಂದ್ರೆ ಎಳೆದಿತ್ತಂತ ಸಿಪ್ಪೆ ತೆಗಿಲಿಕ್ಕೆ ಹೋಗ್ಬೇಡ್ರಿ. ನಂದು ಎಳೆದಿರೋದ್ರಿಂದ ನಾನು ಸಿಪ್ಪೆ ತೆಗಿತಾ ಇಲ್ಲ. ನಾನು 4 ಮಾತ್ರ ನಾನು ದೊಡ್ಡದನ್ನೇ ಕಟ್ ಮಾಡ್ಕೋತಾ ಇದ್ದೀನಿ, ಚಿಕ್ಕದನ್ನ ಕಟ್ ಮಾಡ್ಕೋತಾ ಇಲ್ಲ. 4 ನಾವು ಸೌತೆಕಾಯಲ್ಲಿ 40 ಮಂದಿಗೆ ಡಿಶ್ ಅನ್ನ ಮಾಡ್ತಾ ಇದೀವಿ ಬಂಧುಗಳೇ. ಇಲ್ಲಿ ನೋಡ್ರಿ, ಈ ಸೈಜ್ನೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ನೀಟಾಗಿ ತೊಳೆದು ಒರೆಸು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ದು ಅಷ್ಟರಲ್ಲಿ ನಮ್ಮ ಮಸಾಲೆ ಕೂಡ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಮಿಕ್ಸಿ ಜಾರ್ನೆಲ್ಲ ಹಾಕೋತಾ ಇದ್ದೀನಿ. ಆ 4 ಸೌತೆಕಾಯಲ್ಲಿ 40 ಮಂದಿಗಾಗುವಷ್ಟು ಡಿಶನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ ಬಂಧುಗಳೇ. ಅದಕ್ಕೋಸ್ಕರ ಇಷ್ಟು ಮಸಾಲೆಯನ್ನು ನಾನಿಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿ ಅನುಸಾರವಾಗಿ ಮಸಾಲೆಯನ್ನು, ಖಾರ, ಉಪ್ಪನ್ನು ಹೆಚ್ಚು ಕಮ್ಮಿ ನೀವು ಮಾಡ್ಕೋಬಹುದು. ಈಗ ಕಂಪ್ಲೀಟ್ ಆಗಿ ನೋಡ್ರಿ, ಮಿಕ್ಸಿ ಜಾರ್ನಲ್ಲಿ ಹಾಕೊಂಡೆ ನಾನು. ಇವಾಗ ಗ್ರ್ಯಾಂಡ್ ಮಾಡಲ್ಲ ಬಂಧುಗಳೇ. ರುಚಿಗನುಸಾರ ಉಪ್ಪು ಹಾಕಿದೆ. ನನ್ಗೆ ಆ ಪಾತ್ರೆ ಬೇಕು, ನಾನು ಅದೇ ಪಾತ್ರೆಯಲ್ಲೇ ಒಗ್ಗರಣೆ ಹಾಕ್ತಾ ಇದ್ದೀನಿ. ಅದಕ್ಕೋಸ್ಕರ ಇದೇನೇನು ಕ್ಲೀನ್ ಮಾಡಿಲ್ಲ. ಮಸಾಲೆಯನ್ನು ಮಾತ್ರ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಇದು ನೋಡ್ರಿ, ಪಾತ್ರೆಯನ್ನಿಟ್ಟು ಗ್ಯಾಸ್ ಹಚ್ಕೊಂಡು ಅರ್ಧ ಸೌಟಿನಷ್ಟು ಎಣ್ಣೆ ಹಾಕ್ಕೊಂಡೆ. ಹಾಗೆ 3 ರಿಂದ 4 ಕಡ್ಡಿ ತೊಗೊಂಡು ನೋಡ್ರಿ ಕರಿಬೇವನ್ನು ನಾನಿಲ್ಲಿ. ಈ ಕರಿಬೇವನ್ನು ಫ್ರೆಶ್ ಕರಿಬೇವು ಇದ್ರೆ ತುಂಬಾ ಒಳ್ಳೆಯದು. ಈ ಫ್ರೆಶ್ ಕರಿಬೇವನ್ನು ಹಾಕಿ
ಅದಕ್ಕೆ ನಾವು ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಒಂದು 4 ಅವನ್ನ ಉದ್ದುದ್ದಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೆ ಬಂಧುಗಳೇ, ಅದನ್ನು ಹಾಕ್ಕೊಂಡೆ. ನಿಮಗೆ ರುಚಿಗೆ ಅನುಸಾರ ಕೂಡ ಈ ಹಸಿ ಮೆಣಸಿನ್ಕಾಯನ್ನು ಕೂಡ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇಷ್ಟೇ ಹಾಕಬೇಕಂತ ಏನಿಲ್ಲ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾವು ಕಟ್ ಮಾಡ್ಕೊಂಡಿರುವಂಥ ಸೌತೆಕಾಯಿ ಇದೆಯಲ್ಲ ಬಂಧುಗಳೇ, ಕುಕುಂಬರ, ಅದನ್ನು ಹಾಕ್ಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಮೊದಲಿಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀರದು ಏನೂ ಹಾಕಲಿಕ್ಕೆ ಹೋಗಬೇಡಿ. ಈ ಮಂಗಳೂರು ಸೌತೆಕಾಯಲ್ಲಿ ನೀರಿರೋದ್ರಿಂದ ಆಲ್ರೆಡಿ ಅದು ನೀರು ಬಿಡುತ್ತೆ. ಅದರಲ್ಲೇ ನಾವು ಇದನ್ನು ಚೆನ್ನಾಗಿ ಮೆತ್ತಗಾಗೋವರೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾವು ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸ್ ಆದ ನಂತರ ನೀವು ಬೇಕಿದ್ರೆ ಹೈ ಫ್ಲೇಮ್ನಲ್ಲೇ ಇಟ್ಕೋಬಹುದು. ಮಿಕ್ಸ್ ಮಾಡೋವರೆಗೆ ಲೋ ಫ್ಲೇಮ್ನಲ್ಲೇ ಇರಲಿ. ಈಗ ನೋಡ್ರಿ, ಚಲೋತ್ನಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡು ಆಯಿತು. ಇದನ್ನ ಇವಾಗ ಮುಚ್ಚಳವನ್ನು ಮುಚ್ಚಿ ಇದನ್ನು ನಾನು ಫ್ಲೇಮ್ ಲೋನಲ್ಲೇ ಇದನ್ನು ಮಾಡಿ ಈಗ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿದ್ವಲ್ವಾ, ಆ ಮಸಾಲೆನ ರುಬ್ಬಿದೆ. ಈಗ ನೋಡ್ರಿ, ನಾವು ಹಿಂಗೆ ಅದು ಸ್ವಲ್ಪ ಕುತ್ಕೊಂಡಿರುತ್ತೆ, ನೀರು ಹಾಕಿಲ್ವಲ್ಲ, ನಾವು ಹಾಗೆ ರುಬ್ತಾ ಇದ್ದೀವಿ. ಹಾಗಾಗಿ ನಾವೀಗ ಇನ್ನು ಮೆಣಸಿನ್ಕಾಯಿ ಇದೆ ಈ ಮಿಕ್ಸ್ ಮಾಡಿ ಮತ್ತೆ ನೋಡ್ರಿ, ಇಷ್ಟು ನುಣ್ಣಗೆ ನಾವು ರುಬ್ಕೊಂಡು ಬಂದ್ವಿ. ನೋಡ್ರಿ, ಇಷ್ಟು ರುಬ್ಬಿದ್ರೆ ಸಾಕು. ಇದನ್ನು ಒಂದು ಪಾತ್ರೆಗೆ ತಕೊಂಡ್ಬಿಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಂಧುಗಳೇ, ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ, ಪದೇ ಪದೇ ಮಾಡ್ತೀರಾ. ನಿಮ್ಮ ಹತ್ರ ಕುಕುಂಬರ್ ಇದ್ದರೆ ಸಾಕು, ಈ ಗ್ರೇವಿಯನ್ನು ಮಾಡ್ತೀರಾ ಬಂಧುಗಳೇ, ಸಖತ್ತಾಗಿರುತ್ತೆ. ಇದು ಎಲ್ಲ ಡಿಶ್ಶಿಗೂ ಎಕ್ಸಲೆಂಟ್ ಆಗಿರುತ್ತೆ ಟೇಸ್ಟು. ಒಂದೇ ಒಂದು ಸಾರಿ ತಪ್ಪದೆ ಟ್ರೈ ಮಾಡಿ. ಈಗ ನೋಡ್ರಿ, ಮಸಾಲೆ ಅದಕ್ಕೆ ಹಾಕ್ಕೊಂಡ್ವಿ. ಇದು ಅಷ್ಟರನ್ರಾಗ ಸ್ವಲ್ಪ ನಮ್ಮದು ಬೆಂದಿದೆ, ಕೈ ಆಡಿಸೋಣ. ಹಾಗೆ ಬಿಡಬಾರ್ದು ಬಂಧುಗಳೇ, ಆವಾಗ ಮಧ್ಯ ಮಧ್ಯ ನಾವು ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಅಂದರೆ ನಮಗೆ ಜಾಸ್ತಿ ಇದಲ್ವಾ ಕ್ವಾಂಟಿಟಿ, ಹಾಗಾಗಿ ನಾವು ಮೇಲೆ ಕೆಳಗೆ ಮಾಡೋದ್ರಿಂದ ಬೇಗನೆ ಆಗುತ್ತೆ, ಇಲ್ಲಾಂದ್ರೆ ಟೈಮ್ ತೊಗೊಳುತ್ತೆ. ನೋಡ್ರಿ, ಇವಾಗ ನೀರು ಹೆಂಗೆ ಬಿಟ್ಕೊಂಡಿದೆ ಅಂತ. ಈಗ ನಮ್ಮ ಮಂಗಳೂರು ಕುಕುಂಬರ್ನಲ್ಲಿ ನೀರಿನ ಅಂಶ ಇರುತ್ತೆ ಬಂಧುಗಳೇ, ಅದೇ ನೀರಿನಲ್ಲೇ ಚೆನ್ನಾಗಿ ನಾವು ಮೆತ್ತಗಾಗುತ್ತೆ. ನೀರು ಒಂದು ಹನಿ ಹಾಕಲಿಕ್ಕೆ ಹೋಗಬೇಡಿ. ಇವಾಗ ಮತ್ತೆ ಮುಚ್ಚಿಟ್ಟು ಇದೇ ಪ್ರೊಸೀಜರ್ನಲ್ಲಿ ಮೆತ್ತಗಾಗೋವರೆಗೆ ನಾವು ಮುಚ್ಚಿ ತೆಗೆದು ಈ ಫ್ರೈ ಮಾಡ್ಕೋಬೇಕು. ನೋಡ್ರಿ, ಇವಾಗ ಕಲರ್ ಕೂಡ ತುಂಬಾ ಚೇಂಜ್ ಆಯಿತು, ಚೆನ್ನಾಗಿ ನಮಗೆ ಮೆತ್ತಗಾಗಿದೆ. ಅಂದರೆ ಇಷ್ಟೇ ಟೈಮ್ ತೊಗೊಳುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಕುಕುಂಬರ್ನ ಬಟ್ಟಿ ನಿಮ್ಮ ಮೆತ್ತಗಾಗುತ್ತೆ ಬಂಧುಗಳೇ. ಸ್ವಲ್ಪ ಎಳೆದಿತ್ತಂದ್ರೆ ಬೇಗನೆ ಆಗುತ್ತೆ, ಬಲ್ತಿತ್ತಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಂಧುಗಳೇ. ಇಲ್ಲಿ ನೋಡ್ರಿ, ಇಷ್ಟು ಕಟ್ ಆಗ್ಬೇಕು ನಮಗೆ. ಚೆನ್ನಾಗಿ ಬಿಸಿ ಇದೆ ಬಂಧುಗಳೇ, ತುಂಬಾ ಕೈ ಸುಡ್ತಾ ಇದೆ. ಇನ್ನೊಂದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಕೈ ಹಿಡಿಯೋಕ್ಕಾಗ್ತಾ ಇಲ್ಲ, ಅಷ್ಟು ಸುಡ್ತಾ ಇದೆ ಬಂಧುಗಳೇ, ಚೆನ್ನಾಗಿ ಭಾಳ ಬಿಸಿ ಇದೆ. ಇಲ್ಲಿ ನೋಡ್ರಿ, ಇಷ್ಟು ನಮಗೆ ಕಟ್ ಆದರೆ ಸಾಕು, ಚೆನ್ನಾಗಿ ಬೆಂದಿದೆ. ಈಗ ನೋಡ್ರಿ, ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡೆ. ನಾವು ಮಾಡ್ಕೊಂಡಿರುವಂಥ ಮಸಾಲೆ ಇತ್ತಲ್ವ, ಈ ಮಸಾಲೆಯನ್ನು ಹಾಕ್ಕೊಂಡೆ. ಇದರಲ್ಲಿ ನಮಗೆ ಎಳ್ಳು, ಕಾರೆಳ್ಳು, ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿರೋದ್ರಿಂದ ಎಕ್ಸಲೆಂಟ್ ಟೇಸ್ಟ್ ಇರುತ್ತೆ ಬಂಧುಗಳೇ. ಹಾಗೆ ನಾವು ಮಾಡಿರುವಂಥ ಸಾಮಗ್ರಿ ಕೂಡ ಯಾವುದೇ ರೆಡಿಮೇಡ್ ಸಾಮಗ್ರಿ ಅಲ್ಲ, ಮಸಾಲೆ ಅಲ್ಲ. ನಾವು ಹೋಮ್ ಮೇಡ್ ಮಸಾಲೆಯನ್ನು ಇವಾಗಲೇ ಇನ್ಸ್ಟಂಟಾಗಿ ರೆಡಿ ಮಾಡಿ ಹಾಕೋದ್ರಿಂದ ಘಮ ವಾಸನೆ ಬರುತ್ತೆ. ಅದು ಕೂಡ ನಾವು ಆರೋಗ್ಯವಾಗಿರುವಂಥ ಮಸಾಲೆನ ನಾವು ಯೂಸ್ ಮಾಡ್ತಾ ಇದ್ದೀವಿ, ಹಾಗಾಗಿ ಎಕ್ಸಲೆಂಟ್ ಆಗಿರುತ್ತೆ ಟೇಸ್ಟು. ಈಗ ನೋಡ್ರಿ, ಏನೂ ಹಾಕದೆ ನಾವು ನೀಟಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊಂಡ್ವಿ. ನೋಡ್ರಿ, ಚೆನ್ನಾಗಿ ಮಿಕ್ಸ್ ಆಯಿತು. ಇದನ್ನು ಇದೇ ರೀತಿಯಾಗಿ ನೀವು ಸರ್ವ್ ಮಾಡ್ಕೋಬಹುದು ರೊಟ್ಟಿ ಚಪಾತಿಗೆ ಸೈಡ್ ಡಿಶ್ ಆಗಿ. ನಾನಿವಾಗ ಗ್ರೇವಿ ಅಂತ ಹೇಳಿದ್ದೀನಲ್ಲ ಬಂಧುಗಳೇ, ಈಗ ನಾನು ಗ್ರೇವಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೋಡ್ರಿ, 2 ರೀತಿಯಾಗಿ ನೀವು ಮಾಡ್ಕೋಬಹುದು. ನೀವು ಪೂರ್ತಿ ವಿಡಿಯೋ ನೋಡಿದರೆ ನಾನು ನಡಕ ಈಗ ಟಿಪ್ಸ್ ಕೊಡ್ತಾ ಇರ್ತೀನಿ ಬಂಧುಗಳೇ, ಆವಾಗ ನಿಮಗೆ ಅನುಕೂಲ ಆಗುತ್ತೆ. ನೀವೇನಾದರೂ ಪಾಸ್ ಮಾಡಿದರೆ ನಿಮಗೇನೂ ಗೊತ್ತಾಗಲ್ಲ, ಹಾಗಾಗಿ ಪೂರ್ತಿ ವಿಡಿಯೋನ ಎಂಡ್ವರೆಗೆ ನೋಡಿ. ಈಗ ನೋಡ್ರಿ, ನಾನು ದೊಡ್ಡ ಕಪ್ಪಿನಿಂದ 1 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡೆ. ಸರಿ ಸುಮಾರಾಗಿ 1 ಲೀಟರ್ನಷ್ಟು ನೀರನ್ನು ಹಾಕೋತೀನಿ ಬಂಧುಗಳೇ. ನಾನು ಇದಕ್ಕೆ ಚೆನ್ನಾಗಿ ಇದನ್ನು ಹೈ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ಫ್ಲೇಮನ್ನು ಹೈ ಇಟ್ಕೊಳ್ಳಿ ಬಂಧುಗಳೇ. ಹೈ ಇಟ್ಕೊಂಡು ನೀಟಾಗಿ ಕುದಿಸ್ಕೊಳ್ಳಿ, ಕೈ ಆಡಿಸಿ. ನೀವು ಕೈ ಬಿಡಲಿಕ್ಕೆ ಹೋಗಬೇಡ್ರಿ, ಕೈ ಬಿಟ್ಟರೆ ತಳ ಹತ್ತುತ್ತೆ. ಇನ್ನೊಂದಿಷ್ಟು ನೀರನ್ನು ಹಾಕ್ಕೊಂಡೆ ನೋಡಿ ಬಂಧುಗಳೇ. ನಿಮಗೆ ಎಷ್ಟು ನೀರು ಬೇಕು ಅನ್ನೋದು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ. ಯಾಕಂದರೆ ಅದು ತಣ್ಣಗಾದ ನಂತರ ಗಟ್ಟಿಗಾಗುತ್ತೆ. ಇದರಲ್ಲಿ ಇನ್ನೂ 1 ಲೀಟ್ರ್ ಕೂಡ ನೀರು ಹಿಡಿಯುತ್ತೆ ಬಂಧುಗಳೇ. ನಾವು ತಣ್ಣಗಾಗಲಿಕ್ಕೆ ಬಿಡೋಲ್ಲ, ನಮ್ಮ ರೆಸಿಪಿಗೆ ಲೇಟ್ ಆಗುತ್ತೆ ತಣ್ಣಗಾದರೆ. ಅದಕ್ಕೋಸ್ಕರ ನಾವು ಬಿಸಿದನ್ನೇ ನಾವು ತೋರಿಸ್ತೀವಲ್ಲ ಬಂಧುಗಳೇ, ಹಾಗಾಗಿ ನಾನು ಇಷ್ಟಕ್ಕೆ ನೀರನ್ನು ಹಾಕೋದನ್ನು ನಿಲ್ಲಿಸ್ತೀನಿ. ನೀವು
ಮನೆಯಲ್ಲಿ ಮಾಡೋದಾದರೆ ನೀವು ಬಿಸಿ ಬಿಸಿ ತಿನ್ನೋದಾದರೆ ಓಕೆ, ಸ್ವಲ್ಪ ತಣ್ಣಗಾದ್ಮೇಲೆ ನೀವು ತಿಂತೀನಿ ಅನ್ನೋದಾದರೆ ಗಟ್ಟಿಗಾಗುತ್ತೆ ಬಂದಗಳೇ. 1 ಲೀಟ್ರ್ ನೀರನ್ನು ಹಾಕಿ ನೀವು ರೆಡಿ ಮಾಡಿ ಇಟ್ಕೊಂಬಿಡಿ. ಇವಾಗ ನೋಡ್ರಿ, ನೋಡ್ತಾನೆ ನಮಗೆ ಒಂದು 5 ನಿಮಿಷಕ್ಕೆ ಇಷ್ಟು ಗಟ್ಟಿಗಾಗ್ಬಿಡ್ತು. ಈಗ ಆ ಕಡೆ ಪಾತ್ರೆಯನ್ನು ಇಟ್ಕೊಂಡು ಇದಕ್ಕೊಂದು ಎಕ್ಸಲೆಂಟ್ ಆಗಿರುವಂಥ ಒಂದು ತಡಕ ಕೊಡ್ತೀವಿ ಬಂದಗಳೇ. ಈ ತಡಕ ಕೊಡಲಿಕ್ಕೆ ಸ್ಪೆಷಲ್ ತಡಕ ಬಂದಗಳೇ ಇದು. ಇದಕ್ಕೆ ನೋಡ್ರಿ, ಒಂದಿಷ್ಟು ಬೆಣ್ಣೆ ಹಾಕ್ಕೊಂಡೆ ನಾನು, ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು. ಈಗ 1 ಕಪ್ಪಿನಷ್ಟು ಗೋಡಂಬಿ ಹಾಕೋತಾ ಇದ್ದೀನಿ ನೋಡ್ರಿ. ಆ ಪ್ಲೇಟ್ನಲ್ಲಿ ಹಾಕ್ಕೊಂಡ್ರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ಕೊಂಡು ನಾನು ಕಪ್ಪಿನಲ್ಲಿ ಹಾಕ್ಕೊಂಡು ತೋರಿಸ್ದೆ. 1 ಕಪ್ಪಿನಷ್ಟು ಗೋಡಂಬಿಯನ್ನು ಹಾಕ್ಕೊಂಡು ಬೆಣ್ಣೆಯಲ್ಲೇ ಫ್ರೈ ಮಾಡಬೇಕು ಬಂದಗಳೇ. ಇದು ತುಪ್ಪ ಆಗಲಿಕ್ಕೆ ಬಿಡಬೇಡಿ. ಇದು ನೋಡ್ರಿ, ಬೆಣ್ಣೆನೇ ಇದೆ ನೋಡ್ರಿ. ಇವಾಗ ಆ ಬೆಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಸಖತ್ತಾಗಿರುತ್ತೆ ಬಂದಗಳೇ. ಟೇಸ್ಟ್ ನಮಗೆ ತಿನ್ಬೇಕಾದ್ರೆ ಬೆಣ್ಣೆ ಟೇಸ್ಟ್ ಬರುತ್ತಲ್ಲ, ಆಹಾ ಘಮ್ ಘಮ್ ಅಂತ ಇರುತ್ತೆ, ನಾಲ್ಗೆಗೆ ಇಷ್ಟು ರುಚಿ ಕೊಡುತ್ತೆ. ಲೋ ಟು ಮೀಡಿಯಂ ಫ್ಲೇಮಲ್ಲಿ ನೋಡ್ರಿ ಇನ್ನ ಬೆಣ್ಣೆನೇ ಇದೆಯಲ್ವಾ ನಮ್ದದು. ಈಗ ನೋಡ್ರಿ ಚೆನ್ನಾಗಿ ಫ್ರೈ ಆಯಿತು ನಮ್ಮದು. ಈ ಗ್ಯಾಸನ್ನು ಆಫ್ ಮಾಡಿಕೊಂಡು ನಮ್ಮ ಗ್ರೇವಿಯಲ್ಲಿ ಹಾಕಿಬಿಟ್ರೆ ಆಹಾಹಾ ಘಮ್ ಅಂತ ಇದೆ ಬಂದಗಳ ಸ್ಮೆಲ್. ನೋಡ್ರಿ ಯಾವ ಥರ ಕುದಿತಾ ಇದೆ ನಮ್ಮ ಬೆಣ್ಣೆ. ಆ ಬೆಣ್ಣೆ ಕಂಪ್ಲೀಟಾಗಿ ತುಪ್ಪ ಆಗೋವರೆಗೆ ನಾವು ವೇಟ್ ಮಾಡಬಾರ್ದು. ಬೆಣ್ಣೆ ಹಾಕಿದ ತಕ್ಷಣವೇ ನಾವು ಗೋಡಂಬಿ ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ನೋಡ್ರಿ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ವಿ ಬಂದಗಳೇ. ಈ ರೀತಿಯಾಗಿ ಯಾರಾದರೂ ಮಾಡಿದ್ರಾ ಗ್ರೇವಿ? ಇಲ್ವಲ್ಲ, ಒಂದು ಸಾರಿ ಟ್ರೈ ಮಾಡಿರಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಬಂದಗಳೇ, ಇಷ್ಟಪಟ್ಟು ತಿಂತಾರೆ. ಇದನ್ನು ಕೂಕುಂಬರ್ನ ಹುಡುಕ್ಯಾಡಿ ತೊಗೊಂಡು ಬರ್ತಾರೆ ಬಂದಗಳೇ. ಈ ಗ್ರೇವಿ ಮಾಡೋ ಅಂತ ಅಷ್ಟು ರುಚಿಯಾಗಿರುತ್ತೆ, ಎಕ್ಸಲೆಂಟ್ ಆಗಿರುತ್ತೆ. ಇದರ 2 ರೀತಿ ಮಾಡೋದನ್ನು ತೋರಿಸಿದ್ದೀನಿ ನಾನು. ಎಲ್ಲಾದರೂ ನಾವು ಟ್ರಾವೆಲ್ಗೆ ಹೋಗಬೇಕು, ಲಂಚ್ ಬಾಕ್ಸಿಗೆ ಹಾಕೊಂಡು ಹೋಗ್ಬೇಕು ಅಂತಂದರೆ ಗ್ರೇವಿ ಬಿಟ್ಟು ನಾವು ಹಾಗೆ ಡ್ರೈ ಆಗಿ ಕೂಡ ನಾವು ಮಾಡ್ಕೋಬಹುದು ಬಂದಗಳೇ. ಇವಾಗ ನೋಡ್ರಿ ಸರ್ವ್ ಮಾಡ್ತಾ ಇದ್ದೀನಿ. ಆಹಾಹಾ ಸಖತ್ತಾಗಿದೆ ನೋಡ್ರಿ. ನೋಡ್ತಾನೆ ಸರ್ವ್ ಮಾಡ್ತಾ ಇದ್ರೆ ಎಷ್ಟು ಗಟ್ಟಿಗಾಯಿತು ಅಂತ ನೋಡ್ತಾ ಇದ್ರಲ್ವಾ. ತುಂಬ ಅಂದರೆ ತುಂಬಾ ಗಟ್ಟಿಗಾಗುತ್ತೆ ಬಂದಗಳೇ. ಇನ್ನೂ 1 ಲೀಟ್ರ್ ನೀರು ಹಿಡುತ್ತೆ ನೋಡಿದ್ರಲ್ವಾ. 4 ಕುಕುಂಬರ್ನಲ್ಲಿ 40 ಮಂದಿಗೆ ಡಿಶ್ ಆಗುತ್ತೆ ಬಂದಗಳೇ. ಇದು ಸೂಪರ್ ಅಲ್ವಾ. ಇವಾಗ ಅನ್ನದ ಜೊತೆಗೆ ನಾವು ಸರ್ವ್ ಮಾಡ್ತಾ ಇದ್ದೀವಿ. ಈಗ ನೋಡ್ರಿ ಅನ್ನದ ಜೊತೆಗೆ ನಾನು ತಿಂದು ತೋರಿಸ್ತಾ ಇದ್ದೀನಿ. ಆಹಾಹಾ ಇದಕ್ಕೆ ಯಾವ ಸೈಡ್ ಡಿಶ್ಶು ಬೇಡ ಬಂದಗಳೇ. ನಮ್ಮ ಗೋಡಂಬಿ ಇದೆಯಲ್ವಾ, ಆ ಗೋಡಂಬಿ ಜೊತೆಗೆ ನಮ್ಗೆ ಎಕ್ಸಲೆಂಟ್ ಟೇಸ್ಟ್ ಆಗಿರುತ್ತೆ. ಪ್ರತಿಯೊಂದು ತುತ್ತಿಗೆ ಒಂದೊಂದು ಗೋಡಂಬಿ ಬಂದರೆ ಆಹಾಹಾ ಸಖತ್ ಬಂದಗಳೇ. ಅರ್ಥ ಆಯ್ತಲ್ವಾ ಯಾವ ರೀತಿ ಮಾಡೋದಂತ? ತಪ್ಪದೆ ಒಂದ್ಸಾರಿ ಟ್ರೈ ಮಾಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು 1 ಲೈಕ್ ಕೊಡ್ರಿ. ಇಷ್ಟ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ. ಶೇರ್ ಮಾಡಿ. ಈ ಆರೋಗ್ಯಕರವಾಗಿರುವಂತ ಹೆಲ್ತಿ ಆಗಿರುವಂತ ಗ್ರೇವಿಯ ರುಚಿಯನ್ನ ಎಲ್ಲರೂ ನೋಡ್ಲಿ ಅಂತ ಹೇಳ್ತಾ ನಾನು ಇವತ್ತಿನ ರೆಸಿಪಿಯನ್ನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ತಪ್ಪದೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.